ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, 2026ನೇ ಸಾಲಿನಲ್ಲಿ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕಂಪ್ಲೀಟ್ ಮಾಡಿಕೊಂಡು ಈ ನರ್ಸಿಂಗ್ ಫೀಲ್ಡ್, ಮೆಡಿಕಲ್ ಫೀಲ್ಡಲ್ಲಿ ಬರಬೇಕಂತೇಳಿ ಅಪ್ಲಿಕೇಶನ್ಗಳನ್ನು ನೀವು ಈಗಾಗಲೇ ಭಾಳಷ್ಟು ವಿದ್ಯಾರ್ಥಿಗಳು ಹೋದ ತಿಂಗಳ ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ. ಯಾಕಂತಂದರೆ ಇದು ಏಪ್ರಿಲ್ 29ಕ್ಕೆ GNM ನರ್ಸಿಂಗ್ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಯಿತು. ಏಪ್ರಿಲ್ 29ಕ್ಕೆ ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕಿರುವಂಥದ್ದು. ಅವರು ಒಂದೇ ಪ್ರಶ್ನೆ ಏನಂತಂದರೆ, ಅಪ್ಲಿಕೇಶನ್ ಹಾಕಿದ್ದೀವಿ, ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ? ಅಪ್ಲಿಕೇಶನ್ ಹಾಕಿದ್ದೀವಿ, ಮುಂದೆ ಯಾವಾಗ, ಏನು? ಅಪ್ಲಿಕೇಶನ್ ಹಾಕಿದ್ದೀವಿ, ಕೌನ್ಸಿಲಿಂಗ್ ಯಾವಾಗ ಕರೀತಾರೆ? ಸೀಟ್ಗಳನ್ನು ಯಾವಾಗ ಹಂಚಿಕೆ ಮಾಡ್ತಾರೆ? ಇದು ಒಂದೇ ಪ್ರಶ್ನೆ ಯಾರಿಗೆ ಮೊದಲಿಗೆ ಅಪ್ಲಿಕೇಶನ್ ಹಾಕಿರೋರು. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಡೀಟೇಲ್ಸ್ ಆಗಿ ಮಾಹಿತಿಯನ್ನು ಕೊಡ್ತೇನೆ. ಯಾಕಂತಂದರೆ ನೀವು ಹೊಸಬರಿದ್ದೀರಾ, ನಿಮ್ಗಳಿಗೆ GNM ನರ್ಸಿಂಗ್ ಬೋರ್ಡ್ದು ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೇನೆ. ವಿಡಿಯೋ ಸ್ವಲ್ಪ ಲಾಂಗ್ ಅನ್ನಿಸ್ಬೋದು, ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ತಪ್ಪದೆ ನನಗೆ ನೀವು ಕಾಮೆಂಟ್ಸ್ಗಳನ್ನು ಶೇರ್ ಮಾಡಿ. ಓಕೆ, ಈ ಒಂದು ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಬಂದು ಜಾಯಿನ್ ಆಗ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಅಭ್ಯರ್ಥಿಗಳೇ, ಪ್ರತಿ ವರ್ಷ ಪ್ಯಾರಾಮೆಡಿಕಲ್ ಬೋರ್ಡ್ ಏನಾಗುತ್ತೆ ಅಂತಂದರೆ ಒಂದು ಟೈಮಿಂಗ್ ಅಂತ ಕೊಡುತ್ತೆ. ಇಷ್ಟು ಟೈಮಿಂಗ್ ಒಳಗಡೆ ಅಪ್ಲಿಕೇಶನ್ ಹಾಕಬೇಕಂತೇಳಿ. ಸೊ ಸದ್ಯಕ್ಕೆ ಇವಾಗ ತಾರೀಕು ಎಷ್ಟು? ಇವತ್ತು 1 ಜೂನ್ 2026, ಹೌದಾ? ಅಪ್ಲಿಕೇಶನ್ ಕ್ಲೋಸ್ ಯಾವಾಗ ಆಗುತ್ತೆ? 6/6/2026 ಕ್ಲೋಸ್ ಆಗುತ್ತೆ. ಅಂದರೆ ಇನ್ನೂ 5 ದಿನ ಬಾಕಿ ಇದೆ. 5 ದಿನ ಬಾಕಿ ಇದೆ ಅಂದರೆ ಅಪ್ಲಿಕೇಶನ್ ಕ್ಲೋಸ್ ಆಗಲಿಕ್ಕೆ ಇನ್ನೂ 5 ದಿನ ಬಾಕಿ ಇದೆ. ಹಿಂಗಿರಬೇಕಾದ್ರೆ ನೀವು ಒಂದು ಕೇಳಿದಿರೋ ಪ್ರಶ್ನೆ ಏನಂತಂದರೆ, ಕೌನ್ಸಿಲಿಂಗ್ ಯಾವಾಗ ಆರಂಭ ಆಗುತ್ತೆ? ನೋಡಿ, 200 ಅಪ್ಲಿಕೇಶನ್ ರನ್ನಿಂಗ್ ಇದೆ. ಅಪ್ಲಿಕೇಶನ್ ರನ್ನಿಂಗಲ್ಲಿ ಇರಬೇಕಾದ್ರೆ ಬೇರೆಯವ್ರಿಗೆ ಸೀಟ್ ಹೆಂಗೆ ಹಂಚಿಕೆ ಮಾಡ್ತಾರೆ? ಆಮೇಲೆ ನೀವು ಅನ್ಕೋಬೋದು, ಸರ್ ನಾವು ಫಸ್ಟ್ಗೆ ಅಪ್ಲಿಕೇಶನ್ ಹಾಕಿವಲ್ಲ, ನಮಗೆ ಫಸ್ಟ್ ಕೊಡಬೇಕು. ಆ ರೀತಿ ಇಲ್ಲ. 6ನೇ ತಾರೀಕಿಗೆ ಕೊನೆ ದಿನಾಂಕ ರಾತ್ರಿ 10 ಗಂಟೆಗೆ ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವಂಗೂ ಈಕ್ವಲ್ ಆಗಿ ನೋಡ್ಕೊತಾರೆ. ಫಸ್ಟ್ ಡೇ ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವಂಗೂ ಸೇಮ್ ಆಗಿ ನೋಡ್ಕೊತಾರೆ. ಇಲ್ಲಿ ಸೀಟ್ ಹಂಚಿಕೆ ಮಾಡೋದು ಯಾರು ಫಸ್ಟ್ ಅಪ್ಲಿಕೇಶನ್ ಹಾಕಿರ ಅಂತೇಳಿ ಕೊಡೋಂಗಿಲ್ಲ, ಪರ್ಸೆಂಟೇಜ್ ಯಾರ್ದು ಜಾಸ್ತಿ ಇದೆ ಅಂತೇಳಿ ಕೊಡ್ತಾರೆ. ನೆನ್ಪಿಟ್ಕೋರಿ, ನೀವು ಫಸ್ಟ್ ಡೇ ಹಾಕಿದ್ರು ಅಷ್ಟೇ, ಲಾಸ್ಟ್ ಡೇ ಹಾಕಿದ್ರು ಅಷ್ಟೇ, ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ, ನಿಮ್ಮ ಕಾಸ್ಟ್ಗಳ ಆಧಾರದ ಮೇಲೆ ಇಲ್ಲಿ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ. ಅದನ್ನು ಬಿಟ್ಟುಕೊಟ್ಟು ನಾವು ಮೊದಲೇ ಹಾಕಿದ್ದೀವಿ, 1 ತಿಂಗಳಿಂದ ಆಗಿದೆ, ನಮ್ಮ ಕೌನ್ಸಿಲಿಂಗ್ ಯಾವಾಗ ಕರಿತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ ಅಪ್ಲಿಕೇಶನ್ ಕ್ಲೋಸ್ ಆಗಿಲ್ಲ. ಅಪ್ಲಿಕೇಶನ್ ಕ್ಲೋಸ್ ಆಗಬೇಕಂದ್ರೆ 6 ಜೂನ್ 2026ಕ್ಕೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ ನಂತರ ಏನು ಮಾಡ್ತಾರಪ್ಪ ಅಂತಂದರೆ ಇವರು ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಕ್ಲೋಸ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ ಇಲ್ಲ, ರ್ಯಾಂಕ್ ನಂಬರ್ ಸಡನ್ ಆಗಿ ಕೊಡೋಂಗಿಲ್ಲ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಮಾಡ್ತಾರೆ? ಎಲ್ಲನೂ ಕೂಡ ಆನ್ಲೈನೇ ಮಾಡ್ಕೊತಾರೆ. ಹೆಂಗೆ ಮಾಡ್ತಾರೆ? ನೀವು ಅಪ್ಲೋಡ್ ಮಾಡಿರ್ತಿರಲ್ಲ, ಸ್ಟಡಿ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ನಿಮ್ಮ ಪರ್ಸೆಂಟೇಜು, ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿರ್ತಿರಲ್ಲ, ಅವನ್ನೆಲ್ಲನೂ ಚೆಕ್ ಮಾಡ್ತಾರೆ. ಅವೆಲ್ಲ ಕರೆಕ್ಟ್ ಇದ್ದರೆ ಎಲ್ಲರದು ಇಡೀ ಕರ್ನಾಟಕದ್ದು ಚೆಕ್ ಮಾಡ್ತಾರೆ. ಅದಕ್ಕೆ ಒಂದು 10 ಡೇಸ್ ಟೈಮ್ ತೊಗೊತಾರೆ. 10 ಡೇಸ್ ತನಕ ಏನು ಮಾಡ್ತಾರೆ ಅವರು? ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಕರೆಕ್ಟ್ ಇದ್ದುಬಿಟ್ರೆ ಓಕೆ. ಯಾರ್ದಾದ್ರು ತಪ್ಪಿದ್ರೆ ಮತ್ತೆ ಎಡಿಟ್ ಮಾಡ್ಕೊಳ್ಳಿಕ್ಕೆ, ಈಗ ನೋಡ್ರಿ ಭಾಳಷ್ಟು ವಿದ್ಯಾರ್ಥಿಗಳು ಎಡಿಟ್ ಮಾಡ್ಕೊಳ್ಳೋಕೆ ಟೈಮ್ ಕೇಳ್ತಾ ಇದ್ದಾರೆ. ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ಏನು ಮಾಡ್ಬೇಕಂತೇಳಿ. ಅಂಥವ್ರುಗಳಿಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಕೊಡ್ತಾರೆ. ಈ ಎಡಿಟ್ ಮುಗಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ, ಎಲ್ಲ ಕರೆಕ್ಟ್ ಆದಮೇಲೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ರ್ಯಾಂಕ್ ನಂಬರ್ಗಳನ್ನೇ ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ, ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಆ ರ್ಯಾಂಕ್ ನಂಬರ್ ಕೊಟ್ಟ ಮೇಲೆ ಕಾಲೇಜ್ ಸೆಲೆಕ್ಷನ್ ಲಿಂಕ್ ಕೊಡ್ತಾರೆ. ನೀವೇ ಸೆಲೆಕ್ಟ್ ಮಾಡ್ಕೋಬೇಕು, ನೆನಪಿರಲಿ. ಕಾಲೇಜ್ ಸೆಲೆಕ್ಷನ್ ಲಿಂಕನ್ನು ಕೊಡ್ತಾರೆ. ಕಾಲೇಜ್ ಸೆಲೆಕ್ಷನ್ ಲಿಂಕ್ ಕೊಟ್ಟ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ, ನಿಮ್ಗಳಿಗೆ 1-2-3 ದಿನ ಟೈಮ್ ಕೊಡ್ತಾರೆ. ನೋಡಪ್ಪ, ನೀವು ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊರಿ ಅಂತೇಳಿ. ನೀವು ಅದರಲ್ಲಿ ಗೌರ್ಮೆಂಟ್ ಕಾಲೇಜು, ಪ್ರೈವೇಟ್ ಕಾಲೇಜು, ನಿಮ್ಗೆ 1 ಬೇಕು, 2 ಬೇಕು, 100 ಬೇಕು, ಬೇರೆ ಜಿಲ್ಲೆ ಬೇಕು, ನಿಮ್ಮ ಜಿಲ್ಲೆ ಬೇಕು, ಏನು ಬೇಕಾದನ್ನೆಲ್ಲ ಎಂಟ್ರಿ ಮಾಡ್ಬೋದು. ಎಲ್ಲ ಎಂಟ್ರಿ ಮಾಡಬೇಕಾಗತ್ತೆ. ಆ ಎಂಟ್ರಿ ಮಾಡಿ ಕ್ಲೋಸ್ ಆದಮೇಲೆ ಅದರಲ್ಲಿ ಒಂದು ಕಾಲೇಜನ್ನು ನಿಮ್ಮ ಪರ್ಸೆಂಟೇಜು, ನಿಮ್ಮ ಕಾಸ್ಟ್ ಮೇಲೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಆರ್ಡರ್ ಕಾಪಿ ಆನ್ಲೈನ್ ಬರುತ್ತೆ, ಅದನ್ನು ಪ್ರಿಂಟ್ ತಗೋಬೇಕು. ಸಿಕ್ಕರೆ ಅಡ್ಮಿಷನ್ ಹೋಗಿ ಕಾಲೇಜಿಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ ತೊಗೊಂಡೋಗಿ ಅಡ್ಮಿಷನ್ ಆಗೋದು. ಇಷ್ಟು ಪ್ರಕ್ರಿಯೆ ಇರುತ್ತೆ. ಕಾಯಬೇಕು. ಯಾಕೆ ಕಾಯಬೇಕು? ಇದೆಲ್ಲ ಆಗ್ಬೇಕಂತಂದ್ರೆ ಏನು ಒಂದೇ ದಿವಸದಲ್ಲಿ ಆಗೋದಿಲ್ಲ. ಅವರು ಮನುಷ್ಯರ ಎಲ್ಲ ಚೆಕ್ ಮಾಡ್ಬೇಕು, ಎಲ್ಲ ವೆರಿಫಿಕೇಶನ್ ಮಾಡ್ಬೇಕು, ಟೈಮ್ ತಗೋಬೇಕು, ಟೈಮ್ ಆಗುತ್ತೆ. ಪ್ರತಿ ವರ್ಷ ಕೂಡ ಈ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಮುಗಿಬೇಕಂದ್ರೆ ಮಿನಿಮಮ್ 2 ತಿಂಗಳು ಬೇಕು. ಒಂದು ಫಸ್ಟ್ ರೌಂಡ್ ಮಾತ್ರ ಮುಗಿಬೇಕಂತಂದ್ರೆ 2 ಮಂತ್ ಆಗುತ್ತೆ. ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಒಂದು ಕೌನ್ಸಿಲಿಂಗ್ ಮುಗಿಬೇಕು ಅಂದ್ರೆ ಮಿನಿಮಮ್ 2 ತಿಂಗಳು ಬೇಕು. ಸೆಕೆಂಡ್ ರೌಂಡ್, 4th ರೌಂಡ್ ಮುಗಿಬೇಕಪ್ಪ ಅಂತಂದರೆ 2 4 ತಿಂಗಳು ಬೇಕಾಗ್ತದೆ. ಕಾಲೇಜ್ ಸ್ಟಾರ್ಟ್ ಆಗೋದು ಯಾವಾಗ? ಸೆಪ್ಟೆಂಬರ್ 1st ವೀಕ್ ಕಾಲೇಜ್ ಸ್ಟಾರ್ಟ್ ಆಗೋದು. ಸೊ ಸೆಪ್ಟೆಂಬರ್ 1st ವೀಕಲ್ಲೇ ಕಾಲೇಜ್ ಸ್ಟಾರ್ಟ್ ಆಗೋದ್ರಿಂದ
ಇದು ಏನಾಗುತ್ತೆ ಅಂದ್ರೆ ಆಗಸ್ಟ್ ತಿಂಗಳ ತನಕನೂ ನಿಮಗೆ ಟೈಮ್ ತೊಗೊತಾರೆ ಅಲ್ಲ, ಆಗಸ್ಟ್ ತಿಂಗಳ ತನಕ ಕೌನ್ಸಿಲಿಂಗ್ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಫಸ್ಟ್ ರೌಂಡ್ ಮುಗಿತೈತಿ ಅಷ್ಟೇ. ಫಸ್ಟ್ ರೌಂಡ್ ಮುಗಿತೈತಿ, ಲಾಸ್ಟ್ ವೀಕ್ ತನಕ ಫಸ್ಟ್ ರೌಂಡ್ ಮುಗಿಬೋದು. ಅದು ಬೇಗ ಮಾಡಿದ್ರೆ ಅಷ್ಟೇ. ಇನ್ನೂ ಸ್ಲೋ ಮಾಡಿದರು ಮತ್ತು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮತ್ತು ಟೈಮ್ ಕೊಟ್ಟರು ಮತ್ತೆ ದಿನಾಂಕ ಮುಂದೆ ಹೋಗುತ್ತೆ. ಕ್ಲಿಯರ್ ಆಗಿದೆಯಾ? ಓಕೆ, ಮತ್ತೇನೋ ಡೌಟ್ ಇದ್ದರೆ ಎಲ್ಲನೂ ಕೂಡ ನಾನು ಮಾಹಿತಿ ಕೊಡ್ತೇನೆ ನಿಮಗೆ. ಡೌಟ್ಗಳನ್ನು ಶೇರ್ ಮಾಡಿರಿ ಸಾಕು ನೀವು. ಆಮೇಲೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. 1 ನಿಮಿಷ 2 ನಿಮಿಷ ವಿಡಿಯೋ ಮಾಡಿ ಹಾಕಿರ್ತೀನಿ, ಅದು ನಿಮ್ಮ ಸಲ ಹಾಕಿರ್ತೀನಿ. ನೀವು ಎಲ್ಲರೂ ನಿದ್ದಗನಾಗ ಬಂದು ಕಾಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಆದರೂ ಕಾಮೆಂಟ್ ಹಾಕ್ತೀರಿ. ನೀವು ನಮ್ಮ ವಿಡಿಯೋಗಳನ್ನು ನೋಡಿರಿ, ಇನ್ಸ್ಟಾಗಳನ್ನು ಕಡಿಮೆ ಮಾಡಿರಿ, ನಿಮ್ಮ ಜೀವನಕ್ಕೆ ಯೂಸ್ ಆಗುವಂಥ ವಿಡಿಯೋಗಳನ್ನು ನೋಡಿರಿ. ಆಮೇಲೆ ಹಾಳಾಗಿ ಹೋಗ್ರಿ. ಸೀಟ್ ಸಿಕ್ಕ ಮೇಲೆ ಈ ಕಡೆ ಹಾಯಕ್ಕೆ ಹೋಗಬೇಡ್ರಿ. ನಿಮ್ಗೆ ಚಲೋ ಅನಿಸಿರ ಈ ಕಡೆ ಹಾಕಿ ಹೋಗ್ಬೇಡ್ರಿ. ನಿಮ್ಗೆ ಒಳ್ಳೆ ಕಾಲೇಜ್ ಸಿಗಲಿ, ಒಳ್ಳೆ ಸೀಟ್ ಸಿಗಲಿ ಅಂತೇಳಿ ಬಯಸ್ತೇನೆ. 1 ನಿಮಿಷ 2 ನಿಮಿಷ ಸೀಟ್ ಸಿಗೋ ತನಕ ಬಂದ ಹನಿಕೆ ಹಾಕಿ ಹೋಗ್ರಿ. ನಮಸ್ಕಾರ.